ಇದು ಗರ್ಲ್ಸ್ ಹಾಸ್ಟೆಲ್ದಾಗ ಆಗಿದ್ದ ಒಂದು ವಿಯರ್ಡ್ ಇನ್ಸಿಡೆಂಟ್. ಒಂದು ವೀಕೆಂಡ್ ಸ್ವಾತಿ ತನ್ನ ರೂಮ್ಮೇಟ್ಸ್ ಜೋಡಿ ಪಬ್ಬಿಗೆ ಹೋಗಿದ್ಲ. ಯೂಶ್ವಲಿ ಅವ್ರ ಫ್ರೆಂಡ್ಸ್ ಮತ್ತು ರೂಮ್ಮೇಟ್ಸ್ ಡ್ರಿಂಕ್ಸ್ ಮಾಡ್ತಾರೆ, ಬಟ್ ಸ್ವಾತಿ ಯಾವತ್ತೂ ಡ್ರಿಂಕ್ಸ್ ನಿಂತ್ರ ದೂರೇ ಇದ್ಲ. ಆ ದಿನನೂ ಸ್ವಾತಿ ತನ್ನ ಫ್ರೆಂಡ್ಸಿಗೆ ಡಾನ್ಸ್ ಫ್ಲೋರ್ದಾಗ ಹುಚ್ಚಿರ್ತಾರ ಕುಣಿಯೋದು ನೋಡಿ ನಗಾತಿದ್ಲು. ಟೈಮ್ 12 ಗಂಟೆ ಆಗಿತ್ತ. ಅವಾಗ ನೋಡ್ರಿ ಅವ್ರ ಪಬ್ಲಿಂತ್ರ ಸೀದಾ ಪಿ ಜಿ ಕಡೆ ಹೊರಟ್ರು. ಪಿ ಜಿ ಮುಟ್ಟಿದ ಮೇಲೆ ಅವ್ರ ಫ್ರೆಂಡ್ ಬೆಡ್ ಮೇಲೆ ಬಿದ್ದಾಗ ಆಕೆ ಅಲ್ಲೇ ಮಕ್ಕೊಂಬಿಟ್ಟಿದ್ಲ. ಆದ್ರೆ ಸ್ವಾತಿ ತನ್ನ ಬಟ್ಟೆ ಹುಡ್ಕಾತಿದ್ಲ. ಸ್ವಾತಿಗೆ ಒಮ್ಮೆ ನೆನ್ಪು ಬಂದ್ಬಿಡ್ತೆ. ಆಕಿ ತನ್ನ ಬಟ್ಟೆ ಟೆರಿಸ್ ಮೇಲೆ ಒಣಗಾಕ್ ಹಾಕಿದ್ದೆ. ಆಕಿ ತಕ್ಷಣ ರೂಮಿಗೆ ಕಿಳಿ ಹಾಕಿ ಮ್ಯಾಲೆ ಟೆರಿಸ್ ಕಡೆ ಹೊಂಟ್ಲು. ಟೆರಿಸಿಗೆ ಹೋದಾಗ ಆಕಿ ಶಾಕ್ ಆಗಿ ಹೋಗ್ಬಿಟ್ಟಿದ್ಲು. ಎದಕ್ಕಂದ್ರೆ ಟೆರಿಸ್ದಾಗ 2 ಜನ ಹುಡುಗ್ಯಾರ ಬ್ಲ್ಯಾಕ್ ಮ್ಯಾಜಿಕ್ ಮಾಡತ್ತಿದ್ರು. ಸ್ವಾತಿ ಅವ್ರು ಯಾರಂತ ಹೇಳಿ ಕರೆಕ್ಟ್ ನೋಡಕ್ಕೆ ಮುಂದೆ ಹೋದಾಗ ಅವರಿಬ್ರು ಸ್ವಾತಿಗೆ ನೋಡಿಬಿಟ್ರು. ಸ್ವಾತಿ ಹೆದ್ರಿ ತಕ್ಷಣ ತಳಗೆ ಓಡೋಗಿ ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸರು ಬಂದು ಅವರಿಬ್ರಿಗೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಬಟ್ ಸ್ವಾತಿದ ಜೀವನ ಆ ದಿನದ್ಲಿಂತ್ರ ಚೇಂಜ್ ಆಗತ್ತೆ. ಸ್ವಾತಿಗೆ ಹೆಲ್ತ್ ಇಶ್ಯೂಸ್ ಬರತ್ತಿದ್ವು. ಆಕಿಗೆ ನೆಮ್ಮದಿನೇ ಸಿಗತ್ತಿರಲಿಲ್ಲ. ಆ ಇನ್ಸಿಡೆಂಟ್ ಆಗಿ 15 ದಿನಕ್ಕೆ ಸ್ವಾತಿ ICUದಾಗ ಅಡ್ಮಿಟ್ ಆಗಿಬಿಟ್ಟಿದ್ಲು. ಆಕಿನ ತಲೆಯಾಗ ಬರೀ ಒಂದೇ ಇಮ್ಯಾಜಿನೇಷನ್ ಇರ್ತಿತ್ತು. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.